ಆತ್ಮೀಯ ವೀಕ್ಷಕ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು BJP ಪಕ್ಷದ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ದಾರೆ. ಆ ಆರೋಪ ಏನು ಅಂದರೆ, ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ 1,250,000 ಮತಗಳನ್ನು ಕಳ್ಳತನದಿಂದ ಮತಗಳನ್ನು ಹಾಕಿಸಿದ್ದಾರೆ, ಅಂದರೆ ಸುಳ್ಳು ಮತಗಳನ್ನು ಹಾಕಿಸಿದ್ದಾರೆ ಅನ್ನೋದನ್ನು ಒಂದು ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಆ್ಯಸ್ ಪರ್ ರೆಕಾರ್ಡ್ ನನ್ನ ಹತ್ರ ಇದೆ, ಇದು ಸತ್ಯ, ಮತ್ತೊಂದು ಸಲ ಲೋಕಸಭಾ ಚುನಾವಣೆ ನಡೀಬೇಕು ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾವ ರೀತಿ 1,250,000 ಮತಗಳನ್ನು ಹಾಕಿಸಿದ್ದಾರೆ ಅನ್ನೋದಕ್ಕೆ ವಿತ್ ಪ್ರೂಫ್ ತೋರಿಸ್ಕೊಡ್ತಾರೆ ರಾಜೀವ್ ಗಾಂಧಿ ಅವರು. ನಕಲಿ ಮತದಾರರ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿ ಅವರು BJP ಪಕ್ಷದ ಮೇಲೆ ಆರೋಪವನ್ನು ಮಾಡ್ತಾರೆ. ಮೊದಲು ಅಕ್ರಮ ವಿಂಗಡಣೆ ಕಾಂಗ್ರೆಸ್ ಪಕ್ಷದ ದತ್ತಾಂಶಗಳನ್ನು ತೆಗೆದುಕೊಂಡಿದ್ದಾರೆ. 1,250,000 ಮತಗಳು, ಅದರಲ್ಲಿ ನಕಲಿ ಮತದಾರರುಗಳನ್ನ ನಮೂದು ಮಾಡಿರುವಂಥದ್ದು 11,965 ಮತಗಳು ನಕಲಿ ಮತದಾರರನ್ನು ಕ್ರಿಯೇಟ್ ಮಾಡಿ ಮತವನ್ನು ಹಾಕಿಸಿದ್ದಾರೆ ಅಂತ ಹೇಳ್ತಾರೆ. ಮತ್ತು ವಿಳಾಸ ತೊಂದರೆ ಇರುವಂಥದ್ದು 40,009 ಮತಗಳು ವಿಳಾಸನೇ ಇಲ್ಲ, ವಿಳಾಸವನ್ನು ಅಂದರೆ ವಿಳಾಸದ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆ ರೀತಿ 40,000 ಮತಗಳನ್ನು ಹಾಕಿಸಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬೂತ್ ಮತದಾರರ ನೋಂದಣಿ ಅಂದರೆ ಹೊಸ ಮತದಾರರನ್ನು 10,000ಕ್ಕೂ ಹೆಚ್ಚು ID ಕಾರ್ಡನ್ನು ಮಾಡಿಸಿ, ಆ ಅಡ್ರೆಸ್ ಮೇಲೆ ID ಕಾರ್ಡನ್ನು ಮಾಡಿಸಿ ಅಂಥವರಿಂದ BJP ಓಟ್ ಹಾಕಿಸಿದ್ದಾರೆ. ಮತ್ತು ಕೊನೆಯದಾಗಿ ಹೇಳ್ತಾರೆ, ಫಾರ್ಮ್ 6ರ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ, ಅಂದರೆ 33,692 ಸುಳ್ಳು ಮತಗಳನ್ನು ಹಾಕಿಸಿದ್ದಾರೆ ಅಂತ ಹೇಳ್ತಾರೆ. ಈ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು BJP ಪಕ್ಷದ ಮೇಲೆ ಮಾಡಿರುವಂಥದ್ದು. ಇದು ಏನೇ ಆಗಲಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಒಂದು ವಿಷಯದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಮನೆ ನಂಬರ್ 35 ಇರುವಂಥದ್ರಲ್ಲಿ 80 ವೋಟರ್ಗಳು ರಿಜಿಸ್ಟರ್ ಆಗಿದೆ. ಒಂದೇ ಮನೆಯಲ್ಲಿ 80 ಜನರು ಇರೋದಕ್ಕೆ ಸಾಧ್ಯನಾ? ಇದೆಲ್ಲ ನಕಲಿ ಮತದಾನ ನಡೆದಿದೆ ಅನ್ನೋದನ್ನು ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಪ್ರೆಸ್ ಮೀಟಲ್ಲೇ ಅಜಿತ್ ಹನುಮಕ್ಕನವರು ಶ್ರೀತಾ ಸುವರ್ಣ ನ್ಯೂಸ್ನ ಪ್ರೆಸ್ಸರ್ ಆಗಿರ್ತಕ್ಕಂಥ ಅಜಿತ್ ಹನುಮಕ್ಕನವರು ಹೇಳುತ್ತಾರೆ ಏನಪ್ಪ ಅಂತ ಅಂದರೆ, ಆ ಊರಲ್ಲಿ 35 ಮನೆ ನಂಬರ್ ಇರ್ತಕ್ಕಂಥ ಆ ಊರಲ್ಲಿ ಒಂದು ಬಡಾವಣೆ ಇದೆ. ಆ ಬಡಾವಣೆಯಲ್ಲಿ ಸುಮಾರು 30ರಿಂದ 35 ಮನೆಗಳಿವೆ. ಈ ಎಲ್ಲ ಮನೆಗಳಿಗೂ ಒಂದು ವಟಾರ ಅಂತ ಇದೆ. ವಟಾರಕ್ಕೆ ಒಂದೇ ನಂಬರ್ ಇರೋದು 35 ಅಂತ ಹೇಳಿ. ಈಗ ವಟಾರಕ್ಕೊಂದು ನಂಬರ್ ಇದ್ದರೆ ಮನೆಗೊಂದೊಂದು ನಂಬರ್ ಇಲ್ಲ. 30ರಿಂದ 35 ಮನೆಗಳಲ್ಲಿ 80 ಜನ ಇರುವಂಥದ್ದು ಸರ್ವೇ ಸಾಮಾನ್ಯ ಅನ್ನೋದನ್ನು ಹೇಳ್ತಾರೆ. ಇದೆಲ್ಲ ಕೇಳಿದ ಮೇಲೆ ನನಗಂತೂ ಇದರ ಬಗ್ಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ. ಆದರೂ ಈ ವಿಚಾರವನ್ನು ಕೇಳಿದ ಮೇಲೆ ನಿಮಗೇನು ಅನಿಸುತ್ತೆ? BJP ಪಕ್ಷದವರು ನಿಜವಾಗ್ಲೂ ಮತ ಕಳ್ಳತನವೇನಾದರೂ ಮಾಡಿದ್ದರೆ ಅಧಿಕಾರಕ್ಕೆ ಬರ್ಬೋದಾಗಿತ್ತಲ್ವ? ಆದರೂ ಕರ್ನಾಟಕದಲ್ಲಿ BJP ಸರ್ಕಾರ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ಅದರ ಜೊತೆಗೆ ರಾಜೀವ್ ಗಾಂಧಿಯವರು ಈ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗವನ್ನು ಎಲೆಕ್ಟ್ರಾನಿಕ್ ವೋಟರ್ ಇನ್ಫಾರ್ಮೇಷನ್ನ ಕೊಡಿ ಅಂತ ಕೇಳಿದಾಗ ಚುನಾವಣಾ ಆಯೋಗ ಏಕೆ ಅವರಿಗೆ ಇದರ ಎಲ್ಲ ಡೀಟೇಲ್ಸ್ ಅಂದರೆ ಈಗೇನು ವೋಟರ್ಸ್ ಡಾಟಾವನ್ನು ಯಾಕೆ ಕೊಡಲಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದೆ ಸಿಗೋ ಸಾಧ್ಯತೆ ಇದೆ. ಇದಕ್ಕೇನಾದ್ರು ಉತ್ತರ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.